Okay, students, Battle of Plassey, 1757. ಪ್ಲಾಸಿ ಕದನ 1757ರಲ್ಲಿ. ಸೊ ಹಲಿವರ್ದಿ ಖಾನ್, ದ ನವಾಬ್ ಆಫ್ ಬೆಂಗಾಲ್, ಡೈಡ್ ಇನ್ 1756. ಹಲಿವರ್ದಿ ಖಾನ್ ಅಂತಕ್ಕಂತಹ ಬಂಗಾಳದ ನವಾಬ ಏನಾಗ್ತಾನೆ 1756ರಲ್ಲಿ ನಿಧನ ಆಗ್ತಾನೆ. His grandson ಸಿರಾಜುದ್ದೌಲ್ came to throne. ಈತನ ಮೊಮ್ಮಗನಾದಂಥ ಸಿರಾಜುದ್ದೌಲ್ ಅಧಿಕಾರಕ್ಕೆ ಬರ್ತಾನೆ. The Plassey took place between the young Nawab Sirajuddaulah and the British in 1757. ಇಲ್ಲಿ ಯುವ ನವಾಬನಾದಂಥ ಸಿರಾಜುದ್ದೌಲ್ಗೂ ಬ್ರಿಟಿಷರಿಗೂ 1757ರಲ್ಲಿ ಪ್ಲಾಸಿ ಕದನ ಜರುಗುತ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಪ್ಲಾಸಿಯ ಒಂದು ಭಾಗದ ಒಂದು ಮ್ಯಾಪ್ ಅನ್ನು ಕೂಡ ಇಲ್ಲಿ. ಸೊ ಕಾಜಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಪ್ಲಾಸಿ ಕದನ ಆಗಲಿಕ್ಕೆ ಕಾರಣಗಳು. ಫಸ್ಟ್ ಒನ್, ಮಿಸ್ಯೂಸ್ ಆಫ್ ದಸ್ತಾಕ್. ಸಿರಾಜುದ್ದೌಲ್ was furious that the dastaks were misused by the officials of the company, incurring losses to the government treasury. ಇಲ್ಲಿ ಕಂಪನಿಯ ವ್ಯಾಪಾರಕ್ಕಾಗಿ ನೀಡಿದಂತಹ ದಸ್ತಕ್ಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗ ಪಡಿಸಿಕೊಳ್ಳುವುದರ ಮೂಲಕ ರಾಜ್ಯಕ್ಕೆ ಬಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡ್ತಾ ಇದ್ರು. ಇದು ಸಿರಾಜುದ್ದೌಲನ್ನ ತುಂಬಾ ಕೆರಳಿಸ್ತಾ ಇತ್ತು. ದೆನ್ ಸೆಕೆಂಡ್ ಒನ್, ಮ್ಯಾಂಡಿಂಗ್ ಆಫ್ ದ ಫೋರ್ಟ್ ವಿತೌಟ್ ಪರ್ಮಿಷನ್. ಇಲ್ಲಿ ಅನುಮತಿ ಇಲ್ಲದೇನೆ ಕೋಟೆಯ ದುರಸ್ತಿ ಮಾಡಿತ್ತು. ದ ಬ್ರಿಟಿಷ್ ರಿಪೇರ್ಡ್ ದ ಫೋರ್ಟ್ ಆಫ್ ಕಲ್ಕತ್ತಾ ಅಂಡ್ ಪ್ಲೇಸ್ ಕ್ಯಾನನ್ಸ್ ಇನ್ ದಮ್. ದಿಸ್ ಫರ್ದರ್ angered Sirajuddaulah and he ordered the removal of cannons from the court. The British refused to do this, angering the Nawab further. ಇಲ್ಲಿ ಬ್ರಿಟಿಷರು ಫ್ರೆಂಚರ ಭಯದಿಂದ ಕಲ್ಕತ್ತಾ ಕೋಟೆಯನ್ನು ಬಲಪಡಿಸಿ ಅಲ್ಲಿ ಫಿರಂಗಿಗಳನ್ನು ಇಡ್ತಾರೆ. ಅನುಮತಿ ಪಡೆಯದೇನೆ ಈ ಒಂದು ಕೋಟೆಯನ್ನು ದುರಸ್ತಿ ಮಾಡಿದ್ರಿಂದ ಫಿರಂಗಿ ತೆಗೆದು ಹಾಕ್ಲಿಕ್ಕೆ ಸಿರಾಜುದ್ದೌಲ್ ಸೂಚಿಸ್ತಾನೆ. ಆದರೆ ಅವರು ಅದನ್ನು ಪಾಲಿಸದೆ ಮುಂದುವರಿತಾರೆ. ಇದರಿಂದ ಸಿರಾಜುದ್ದೌಲನಿಗೆ ಆಕ್ರೋಶ ಉಂಟಾಗುತ್ತೆ. ದೆನ್ ಥರ್ಡ್ ಒನ್ ಈಸ್ ಬ್ಲ್ಯಾಕ್ ರೂಮ್ ಟ್ರಾಜಿಡಿ. ಕಪ್ಪು ಕೋಣೆಯ ದುರಂತ. ಸಿರಾಜುದ್ದೌಲ್ conquered the Fort William easily and impressed some of the British. ಸಿರಾಜುದ್ದೌಲ್ ಏನ್ ಮಾಡ್ತಾನೆ, ವಿಲಿಯಂ ಕೋಟೆಯನ್ನ ವಶಪಡಿಸಿಕೊಳ್ತಾನೆ. ಕೋಲ್ಕತ್ತಾ ವಿಲಿಯಂ ಕೋಟೆಯನ್ನ, ಅಲ್ಲಿ ಇದ್ದಂತ ಕೆಲವರನ್ನ ಸೆರೆ ಹಿಡಿತಾನೆ. ನೀವು ನೋಡ್ತಾ ಇದ್ದೀರಾ ಸಿರಾಜುದ್ದೌಲ್ನ ಕೋಟೆ ವಶಪಡಿಸಿಕೊಂಡಂತಹ ಚಿತ್ರ. ದೆನ್ ಬ್ಲ್ಯಾಕ್ ಟ್ರಾಜಿಡಿ ರೂಮ್. ಓಕೆ, he imprisoned 146 Englishmen in a small room in the fort, of which 123 died. This was called as the Black Room Tragedy. 146 ಇಂಗ್ಲಿಷ್ ಸೇನಾನಿಗಳನ್ನ ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸಿಡ್ತಾನೆ. ಅದರಲ್ಲಿ 123 ಜನ ಸಾವನ್ನಪ್ತಾರೆ. ಇದನ್ನೇ ಇತಿಹಾಸದಲ್ಲಿ ಕಪ್ಪು ಕೋಣೆಯ ದುರಂತ ಅಂತ ಹೇಳಿ ಕರೆಯಲಾಗಿದೆ ಮಕ್ಕಳೇ. ದಿಸ್ enraged ರಾಬರ್ಟ್ ಕ್ಲೈವ್ and arrived in Bengal with a large army. ಇದರಿಂದ ಕೋಪಗೊಂಡಂತ ರಾಬರ್ಟ್ ಕ್ಲೈವ್ ಉಗ್ರ ಕೋಪದಲ್ಲಿ ಏನ್ ಮಾಡ್ತಾನೆ, ತನ್ನ ಬಲಿಷ್ಠ ಸೇನೆಯೊಂದಿಗೆ ಬಂಗಾಲದ ಮೇಲೆ ದಾಳಿ ಮಾಡ್ತಾನೆ. ರಾಬರ್ಟ್ ಕ್ಲೈವ್ attacked rich local Manik Chand, Omi Chand, Jagat Seth and other towards him. ಇಲ್ಲಿ ಮೊದಲು ನವಾಬನ ವಿರೋಧಿಗಳಂತ ಮಾಣಿಕ್ ಚಂದ್, ಓಮಿ ಚಂದ್, ಜಗತ್ ಸೇಠ್ ಮೊದಲಾದವರನ್ನ ಇಲ್ಲಿ ಆಕರ್ಷಣೆಯನ್ನ ಒಳಪಡಿಸ್ತಾನೆ, ಆಮಿಷಕ್ಕೆ ಒಳಪಡಿಸ್ತಾನೆ ರಾಬರ್ಟ್ ಕ್ಲೈವ್. Then he was successful convincing Mir Jafar, the military head of Sirajuddaulah, to stay neutral in the battle by offering him the post of Nawaba of Bengal. ಅಷ್ಟೇ ಅಲ್ಲ ಮಕ್ಕಳೇ, ಇಲ್ಲಿ ಸಿರಾಜುದ್ದೌಲನ ಸೇನಾಧಿಪತಿಯಾದಂಥ ಮೀರ್ ಜಾಫರ್ನಿಗೆ ನಿನ್ನನ್ನು ನವಾಬನನ್ನಾಗಿ ಮಾಡ್ತೀವಿ, ನೀನು ಯುದ್ಧದಲ್ಲಿ ನೀನು ತಟಸ್ಥನಾಗಿದ್ಬಿಡು ಅಂತ ಹೇಳಿ ಆತನಿಗೆ ಆಮಿಷವನ್ನ ಬಿಡ್ತಾನೆ ರಾಬರ್ಟ್ ಕ್ಲೈವ್. ಓಕೆ, ದೆನ್ encouraged all these developments, Robert Clive declared war against the Sirajuddaulah.
ಈ ಎಲ್ಲಾ ಬೆಳವಣಿಗೆಗಳಿಂದ ಇಲ್ಲಿ ಸಿರಾಜುದ್ದೌಲನ ವಿರುದ್ಧವಾಗಿ ಇಲ್ಲಿ ರಾಬರ್ಟ್ ಕ್ಲೈವ್ನಿಗೆ ಎಲ್ಲಾ ವಿರೋಧಿಗಳು ರಾಬರ್ಟ್ ಕ್ಲೈವ್ನ ಪರವಾಗಿ ಸಿರಾಜುದ್ದೌಲನಿಗೆ ವಿರುದ್ಧವಾಗಿ ನಿಲ್ಲಕ್ಕೆ ಸಾಧ್ಯವಾಗುತ್ತೆ. ಎವ್ರಿಥಿಂಗ್ ವೆಂಟ್ ಟು ಅಕಾರ್ಡಿಂಗ್ ಟು ದ ಪ್ಲಾನ್ ಆಫ್ ಕ್ಲೈವ್. ರಾಬರ್ಟ್ ಕ್ಲೈವ್ನ ಎಲ್ಲ ಒಂದು ಸಂಚಿನಂತೆ ಯೋಜನೆಯಂತೆ ಎಲ್ಲವೂ ನಡೆದು ಹೋಗುತ್ತೆ. ಸಿರಾಜುದ್ದೌಲ್ who tried to escape from the battlefield was captured and killed. ಈ ಯುದ್ಧದ ಅವಧಿಯಲ್ಲಿ ಸಿರಾಜುದ್ದೌಲ್ ತಪ್ಪಿಸಿಕೊಳ್ಳಿಕ್ಕೆ ಹೋಗ್ತಾನೆ, ಆದರೆ ಆತನನ್ನ ಸೆರೆ ಹಿಡಿದು ಕೊಂದು ಹಾಕಲಾಗುತ್ತೆ. ಸೊ ಔಟ್ಕಮ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಇಲ್ಲಿ ಪ್ಲಾಸಿ ಕದನದ ಪರಿಣಾಮಗಳು. First one is this war brought out the immorality, lack of unity among the Indians and the greed of Indian businessmen. ಇಲ್ಲಿ ಭಾರತೀಯರಲ್ಲಿದ್ದಂಥ ಅನೈಕ್ಯತೆ, ಅಸಂಘಟನೆ ಹಾಗೂ ಆ ಕಾಲದಲ್ಲಿ ವ್ಯಾಪಾರಗಳಲ್ಲಿದ್ದಂಥ ಲೋಭಿತನ, ದುರಾಲೋಚನೆ ಇದರಿಂದ ಗೊತ್ತಾಗುತ್ತೆ. ಇದರ ಒಂದು ಪರಿಣಾಮ, ಇದರ ಪ್ರದರ್ಶನವಾಯಿತು. ಸೆಕೆಂಡ್ ಒನ್, ಮೀರ್ ಜಾಫರ್ become the ನವಾಬ್ ಆಫ್ ಬೆಂಗಾಲ್. ಇಲ್ಲಿ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ದೆನ್ ಥರ್ಡ್ ಒನ್, ದ ಕಂಪನಿ ಗೇನ್ಡ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ಡೂ ಬಿಸಿನೆಸ್ ಇನ್ ಬೆಂಗಾಲ್. ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮುಖ್ಯವಾಗಿ ಬಂಗಾಳದ ಪ್ರಾಂತ್ಯದಲ್ಲಿ ಅನಿರ್ಬಂಧಿತವಾದಂತ ಒಂದು ವ್ಯಾಪಾರ ಮಾಡುವಂತ ಹಕ್ಕನ್ನ ಪಡೀತಾ ಇದೆ. ಇನ್ನು ಫೋರ್ತ್ ಒನ್, Mir Jafar had to pay rupees 17 crore and 70 lakh to as per relief to Sirajuddaulah attack on the Fort William. ಇಲ್ಲಿ ಸಿರಾಜುದ್ದೌಲು ಫೋರ್ಟ್ ವಿಲಿಯಂ ಕೋಟೆಯನ್ನು ಅಟ್ಯಾಕ್ ಮಾಡಿದ್ದಕ್ಕಾಗಿ ಪರಿಹಾರಧನವಾಗಿ ಇಲ್ಲಿ 17,70,00,000 ಪರಿಹಾರಧನವಾಗಿ ಮೀರ್ ಜಾಫರ್ ಬ್ರಿಟಿಷ್ ಕಂಪನಿಗೆ ಕೊಡ್ತಾನೆ. In nutshell, Mir Jafar became the continuous victim of the company and its employees. ನಂತರ ಮೀರ್ ಜಾಫರ್ ಏನಂತಂದ್ರೆ ಇಲ್ಲಿ ಕಂಪನಿ ಮತ್ತು ನೌಕರರ ಕೈಗೊಂಬೆಯಾಗಿ ನಿರಂತರ ಶೋಷಣೆಗೆ ಒಳಗಾಗ್ತಾನೆ. Even though the treasury went bankrupt due to this greedy nature, the greediness of the company and its officials were never satisfied. ಇದರಿಂದ ಬೊಕ್ಕಸ ಬರಿದಾಯಿತೆ ವಿನಃ ಇಲ್ಲಿ ಧನ ಪಿಸಾಚಿಗಳಾದಂತ ಕಂಪನಿಯವರ ಅಧಿಕಾರದ ಆ ಒಂದು ಆಸೆಯನ್ನ ತಣಿಸ್ಲಿಕ್ಕೆ ಆಗಲಿಲ್ಲ. The British protected Mir Jafar as an inefficient Nawab and brought in his nephew Mir Qasim as the new Nawab. ಇದರಿಂದ ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರೆ ಮೀರ್ ಜಾಫರ್ನನ್ನ ಅಸಮರ್ಥ ಎಂದು ಬಿಂಬಿಸಿ ಅಲ್ಲಿ ನವಾಬನ ಸ್ಥಾನದಿಂದ ಕಿತ್ತೆಸ್ತು ಆತನ ಹಳಿಯನಾಗಿರ್ತಕ್ಕಂತಹ ಮೀರ್ ಕಾಸಿಮನನ್ನ ಬಂಗಾಳದ ನವಾಬನನ್ನಾಗಿ ನೇಮಿಸ್ತಾರೆ.